ಸಾರಿ. ಯಾಕೆ? ಇವತ್ತು ಫಾದರ್ಸ್ ಡೇ. ನಿಮ್ಮ ಮಗ ನಿಮಗೆ ಪಾರ್ಟಿ ಕೊಟ್ಟ. ಮನೆಯವರೆಲ್ಲರೂ ಬಂದಿದ್ರು. ನಾನು ಬರೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೋಬೇಡಿ. ನೀನು ಊಟಕ್ಕೆ ನಮ್ಮ ಜೊತೆ ಇದ್ದಿದ್ರೆ ಚೆನ್ನಾಗಿರೋದು. ಯಾರಾದರೂ ಪುಣ್ಯಾತ್ಮರ ಕೃಪೆಯಿಂದ ನನ್ನ ಗಂಡನೂ ಈ ಮನೇಲಿ ನನ್ನ ಜೊತೆನೇ ಇದ್ದಿದ್ರೆ ದಂಪತಿ ಸಮೇತ ಬರ್ತಿದ್ವಿ ಭಾವ ನಿಮ್ಮ ಪಾರ್ಟಿಗೆ. ಗಂಡ ಇದ್ದು ಒಂಟಿ ಪಿಚಾಚಿ ಥರ ಇರೋಳು ನಾನು ಹೇಗೆ ಇನ್ನೊಬ್ರು ಸಂಭ್ರಮದಲ್ಲಿ ಭಾಗಿಯಾಗಕ್ಕೆ ಸಾಧ್ಯ ಹೇಳಿ? ಡಿನ್ನರಿಗೆ ಬರಲಿಲ್ವಲ್ಲ, ಈ ಮನೆ ಸೊಸೆಯಾಗಿ ನಿಮ್ಗೆ ಕ್ಷಮೆ ಕೇಳಬೇಕು ಅನ್ನಿಸ್ತು. ಅದಕ್ಕೆ ಕೇಳಿದೆ. ಹೊರಡ್ತೀನಿ. ಬರೋದಕ್ಕೆ ಮುಂಚೆ ನೀವು ನಿಮ್ಮ ಮಗ ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ಅದೇ ನೀವು ಕುಡ್ಕೊಂಡು ಬಂದಿರೋದ್ರ ಬಗ್ಗೆ. ನೀವು ಕುಡ್ಕೊಂಡು ಬಂದಿದ್ದು ಗೊತ್ತಾದರೂ ಶ್ರೀಗಾಗಲಿ ಜಾಹ್ನವಿಗಾಗಲಿ ನಿಮ್ಮ ಮೇಲೆ ಕೋಪ ತಿರಸ್ಕಾರ ಬರಲೇ ಇಲ್ಲ ನೋಡಿ. ಸ್ವಂತ ಅಪ್ಪ ಮಗನ ಸಂಬಂಧ, ಸ್ವಂತ ಮಾವ ಸೊಸೆ ಸಂಬಂಧ ಅಂದರೆ ಇದೇ ಇರಬೇಕು. ಆ ಅದೃಷ್ಟ ನಮ್ಮ ಯಜಮಾನ್ರಿಗೂ ಇರಬೇಕಾಗಿತ್ತು. ಕುಡ್ಕೊಂಡು ಬರ್ತಿದ್ರು ಅಂತ ಮನೆಯಿಂದಾನೇ ಹೊರಗೆ ಹಾಕ್ಬಿಟ್ರು. ನಿಮ್ಮ ಮಗ ಏನೋ ಈ ವಿಷಯನ ಮನೆಯವರಿಂದ ಮುಚ್ಚಿಡ್ಬೋದು, ಆದರೆ ನಾನು ಮುಚ್ಚಿಡೋಕೆ ಬಿಡೋದಿಲ್ಲ. ಮನೆಯವ್ರಿಗೆಲ್ಲ ಗೊತ್ತು ಮಾಡೇ ಮಾಡ್ತೀನಿ. ಪ್ಲೀಸ್ ಚಿಕ್ಕಮ್ಮ, ಈ ವಿಷಯ ದೊಡ್ಡ ಮಾಡಬೇಡಿ. ಮಾಡೇ ಮಾಡ್ತೀನಿ. ಮನೇಲಿರೋರೆಲ್ಲರಿಗೂ ಗೊತ್ತಾಗ್ಲಿ ಗುರು ಭಾವ ಕುಡ್ತದ ವಿಷಯದಲ್ಲಿ ಏನು ಸಾಚ ಅಲ್ಲ ಅಂತ. ವಿದೇಶದಿಂದ ಬಂದ ಭಾವ ಇನ್ಯಾವ್ಯಾವ ವಿಷಯನ ಮುಚ್ಚಿಟ್ಟಿದ್ದಾರೆ ಅಂತ. ಪ್ಲೀಸ್ ಚಿಕ್ಕಮ್ಮ, ನಾನು ಹೇಳೋದು ಕೇಳಿ. ನಾಡಿದ್ದು ಭೀಮ್ ನಮ್ವಾಸೆ, ಮಾಲ್ತಿ ಅತ್ತೆ ತುಂಬ ಸಂಭ್ರಮದಲ್ಲಿದ್ದಾರೆ. ಈ ವಿಷಯ ಎಲ್ರಿಗೂ ಗೊತ್ತಾದರೆ ಮನೆಯಲ್ಲಿ ಹಬ್ಬದ ವಾತಾವರಣನೇ ಹಾಳಾಗ್ಬಿಡುತ್ತೆ. ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ. ಜಾಹ್ನವಿ ಹೋಗ್ಲಿ ಬಿಡು. ಅಲ್ಲ ಮಾವ, ಮಧು ವಿಷಯ ಮಾಲ್ತಿಗೆ ಗೊತ್ತಾಗಬಾರ್ದು, ಶ್ರೀಗೆ ನನ್ನ ವಿಷಯ ಗೊತ್ತಾಗಬಾರ್ದು, ಮನೆಯವ್ರಿಗೆಲ್ಲ ನಾನು ಕುಡಿದಿರೋ ವಿಷಯ ಗೊತ್ತಾಗಬಾರ್ದು. ಯಾವುದನ್ನು ಎಷ್ಟು ಅಂತ ತಡಿತೀಯ? ಯಾವುದಕ್ಕೂ ಕೊನೆ ಇಲ್ಲ. ನಾನು ಕುಡಿದಿರೋದು ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡೆ, ಆದರೆ ಮನೇಲಿ ಒಬ್ಬೊಬ್ಬರಾಗೆ ಗೊತ್ತಾಗ್ತಾ ಇದೆ. ಯಾವುದು ನಮ್ಮ ಕೈಲಿಲ್ಲ. ಏನೇನಾಗಬೇಕು ಅಂತಿದ್ಯೋ ಎಲ್ಲ ಆಗಲಿ ಬಿಡು.